ಖ್ಯಾತ ಪತ್ರಕರ್ತರಾದ ರಾಜೀವ್ ಲೋಚನ್ ಅವರ ಮಗಳಾದ ಸೌಜನ್ಯ ಎಂಬ ಯುವತಿ ತಮ್ಮ ಮನೆಯಲ್ಲೇ ಇಂದು ಮಧ್ಯಾಹ್ನ 3 ಗಂಟೆ ವೇಳೆಗೆ ಆತ್ಮಹತ್ಯೆಗೆ ಶರಣಾಗಿದ್ದಾಳೆ. ಆತ್ಮಹತ್ಯೆಗೆ ಕಾರಣ ಪ್ರೇಮ ವೈಫಲ್ಯ ಎಂದು ಕಾಗದ ಬರೆದಿಟ್ಟಿರುವ ಸೌಜನ್ಯ ತನ್ನ ಪ್ರೇಮಿಯ ಹೆಸರನ್ನು ಮಾತ್ರ ಬಹಿರಂಗಪಡಿಸಿಲ್ಲ. ಆಕೆಯ ಕೈಯಲ್ಲಿ ಆರ್ ಎಂಬ ಇನಿಷಿಯಲ್ ಹಚ್ಚೆ ಇತ್ತು. ಈಕೆಯ ಪ್ರೇಮಿಯ ಹೆಸರು ಇಂಗ್ಲಿಷ್ನ ಆರ್ ಅಕ್ಷರದಿಂದ ಶುರುವಾಗುವಂತದ್ದು ಇರಬೇಕು ಎಂದು ಪೊಲೀಸರು ಸಂದೇಹ ವ್ಯಕ್ತಪಡಿಸಿದ್ದಾರೆ. ಆದರೆ ರಾಜೀವ್ ಲೋಚನ್ ಅವರು ಇದು ಆತ್ಮಹತ್ಯೆ ಅಲ್ಲ, ಕೊಲೆ ಇರಬಹುದು ಎಂಬ ಹೇಳಿಕೆ ಇಡೀ ಪ್ರಕರಣ ಹೊಸ ರೂಪ ಪಡೆದುಕೊಂಡಿದೆ. ಹಲೋ ರಂಜಿತ್. ಹಾಂ ಹೇಳು ಸಾಕ್ಷಿ. ಯಾಕೆ ವಾಯ್ಸ್ ಇಷ್ಟೊಂದು ಡಲ್ ಆಗಿದೆ? ಅದು ಥ್ರೋಟ್ ಇನ್ಫೆಕ್ಷನ್ ಆಗಿದೆ. ನಮ್ಮ ಮನೆಗೆ ಬಂದಾಗ ಚೆನ್ನಾಗೇ ಇದ್ರಲ್ಲ. ಹಾಂ ಏನು ಫೋನ್ ಮಾಡಿದ್ದು? ನಾನು ನಿಮಗೆ ಕಾಲ್ ಮಾಡೋದಕ್ಕೆ ಕಾರಣ ಬೇಕಾ? ಬೇಡ. ಆದರೂ ನಾನು ಇವಾಗ ನಿಮಗೆ ಕಾಲ್ ಮಾಡೋದಕ್ಕೆ ಒಂದು ಕಾರಣ ಇದೆ. ಏನು? ಸೌಜನ್ಯ ಅಂದರೆ ಯಾರು? ಯಾವ ಸೌಜನ್ಯ? ನಮ್ಮ ತಂದೆ ನಿಮ್ಮ ಹತ್ರ ಕೇಳಿದ್ರಲ್ಲ, ಪತ್ರಕರ್ತ ರಾಜೀವ್ ಲೋಚನ್ ಅವ್ರ ಮಗಳು, ಆ ಸೌಜನ್ಯ. ನೀನೇ ಹೇಳಿದ್ದಿಲ್ಲ ರಾಜೀವ್ ಲೋಚನ್ ಅವ್ರ ಮಗಳು ಅಂತ. ಅದು ನನಗೂ ಗೊತ್ತು. ಅದು ಬಿಟ್ಟು ಬೇರೆ ಏನಾದರೂ ನಿಮ್ಗೆ ಗೊತ್ತಾ ಅಂತ ಕೇಳಿದೆ. ಇಲ್ಲಪ್ಪ. ಮತ್ತ್ಯಾಕೆ? ನಮ್ಮ ತಂದೆ ಸೌಜನ್ಯ ಹೆಸರು ಹೇಳ್ತಾ ಇದ್ದ ಹಾಗೆ ತುಂಬ ಗಾಬರಿ ಆಗ್ಬಿಟ್ರಿ. ನಾನು ಸೌಜನ್ಯ ಬಗ್ಗೆ ವಿಚಾರಿಸ್ದೆ. ಲವ್ ಫೇಲ್ಯೂರ್ ಆಗಿ ಸತ್ತೋದ್ಲಂತೆ. ಏನಿದ್ರ ಅರ್ಥ? ಏನು ಎನ್ಕ್ವೈರಿ ಮಾಡೋ ಥರ ಮಾತಾಡ್ತಿದ್ಯಲ್ಲ, ನನ್ನ ಮೇಲೆ ಡೌಟಾ? ನಿಮ್ಮ ಮೇಲೆ ಡೌಟ್ ಅಲ್ಲ, ನಮ್ಮ ತಂದೆ ತಮ್ಮನ ಬಗ್ಗೆ ಭಯ. ಮೊದಲೇ ಅವರು ನಿಮ್ಮನ್ನ ಯಾವ್ದಾದ್ರು ತಪ್ಪಲ್ಲಿ ಸಿಕ್ಕಾಕ್ಸೋಣ ಅಂತ ಕಾಯ್ತಾ ಇರ್ತಾರೆ. ಅದಕ್ಕೆ ಸರಿಯಾಗಿ ನೀವು ಸೌಜನ್ಯ ಹೆಸರು ಹೇಳ್ತಿದ್ದ ಹಾಗೆ ಗಾಬರಿಯಿಂದ ಓಡ್ ಹೋದ್ರಿ. ಆತಂಕ ಆಯ್ತು, ಕಾಲ್ ಮಾಡಿದೆ. ಓಹ್ ಸಾರಿ. ಇಟ್ಸ್ ಓಕೆ. ನನ್ನ ಹತ್ರ ಆದ್ರೂ ಹೇಳಿ, ಸೌಜನ್ಯ ನಿಮಗೆ ಹೇಗೆ ಪರಿಚಯ, ಎಷ್ಟು ಪರಿಚಯ? ಇನ್ಫ್ಯಾಕ್ಟ್ ಸೌಜನ್ಯ ನನ್ನ ತುಂಬ ಲವ್ ಮಾಡ್ತಿದ್ಲು. ಆದ್ರೆ ನಾನು ಅವಳನ್ನ ಇಷ್ಟಪಡ್ತಿರ್ಲಿಲ್ಲ. ನಿನ್ಮೇಲೆ ಆಣೆ. ಸೌಜನ್ಯ ನನ್ನ ಹಿಂದೆ ಬಿದ್ದಿದ್ಲು, ಮದುವೆ ಆಗುವಂತ ಪೀಡಿಸ್ತಿದ್ದು ಸಾಕ್ಷಿ. ಅವಳು ನನಗೆ ತುಂಬಾ ಒಳ್ಳೆ ಫ್ರೆಂಡ್ ಆಗಿದ್ಲು. ನಾನು ಅವಳನ್ನ ಯಾವತ್ತೂ ಲವರ್ ರೀತಿ ನೋಡ್ಲಿಲ್ಲ ಸಾಕ್ಷಿ. ನಾನು ಅವಳಿಗೆ ಎಷ್ಟೇ ತಿಳಿಸಿ ಹೇಳಿದ್ರು ಅವಳು ಅರ್ಥ ಮಾಡ್ಕೊಳ್ಳಿಲ್ಲ. ಕೊನೆಗೊಂದು ದಿವಸ ಸೂಸೈಡ್ ಮಾಡ್ಕೊಂಡ್ಳು. ಅವಳ ತಂದೆಗೆ ಸೌಜನ್ಯ ನನ್ನ ಇಷ್ಟಪಡ್ತಿದ್ದ ವಿಷಯ ಗೊತ್ತಿತ್ತು. ಅದಕ್ಕೆ ಅವರು ಸೌಜನ್ಯನ ಸಾವಿಗೆ ನಾನೇ ಕಾರಣ ಅಂತ ಹೇಳಿ ಕಂಪ್ಲೇಂಟ್ ಕೊಟ್ಟಿದ್ರು. ಆದರೆ ಆಮೇಲೆ ಅವ್ರ ಮಗಳ ಸಾವಿಗೆ ನಾನು ಕಾರಣ ಅಲ್ಲ ಅಂತ ಗೊತ್ತಾದ್ಮೇಲೆ ಅವರೇ ಬಂದು ಸಾರಿ ಕೇಳಿದ್ರು. ಸೌಜನ್ಯನ್ಗೆ ಯಾವುದೋ ಸೈಕಲಾಜಿಕಲ್ ಡಿಸಾರ್ಡರ್ ಇತ್ತು ಅಂತ ಅವ್ರ ತಾಯಿನೇ ನನಗೆ ಹೇಳಿದ್ರು ಸಾಕ್ಷಿ. ಸದ್ಯ ನಿಮ್ಮ ಮೇಲೆ ಬಂದಿದ್ದ ಆರೋಪ ಹೋಯ್ತಲ್ಲ. ಅಲ್ಲ ರಂಜಿತ್, ಅಪ್ಪ ಕೇಳಿದಾಗ ನೀವು ಇದನ್ನೇ ಹೇಳ್ಬೋದಿತ್ತಲ್ವಾ? ಯಾಕೆ ಎದ್ದು ಹೋದ್ರಿ? ಅದನ್ನ ಅವ್ರು ನಂಬ್ತಿದ್ರು ಅಂತೀಯಾ? ಪ್ರಶ್ನೆ ಮೇಲೆ ಪ್ರಶ್ನೆ ಕೇಳಿ ನಮ್ಮಿಬ್ರು ನೆಮ್ಮದಿನೂ ಹಾಳು ಮಾಡಿರೋರು. ಅದು ಸರಿನೇ. ಸಾರಿ. ನಮ್ಮ ತಂದೆ ನಡ್ಕೊಂಡಿದ್ದ ರೀತಿಗೆ ನಾನು ನಿಮ್ಮನ್ನು ಕ್ಷಮೆ ಕೇಳ್ತೀನಿ. ನಮ್ಮಲ್ಲಿ ಸಾರಿ ಬೇಡ ಅನ್ಸುತ್ತೆ. ಥ್ಯಾಂಕ್ ಯು ರಂಜಿತ್. ಥ್ಯಾಂಕ್ಸು ಬೇಡ ಅನ್ಸುತ್ತೆ. ಮತ್ತೇನ್ ಬೇಕು? ನಿನಗೆ ಗೊತ್ತು ಅಂತ ಅನ್ಕೊಂಡಿದೀನಿ. ನಾನು ಫೋನ್ ಇಡ್ತೀನಿ. ಸಾಕ್ಷಿ, ಮತ್ತೆ ನಿನ್ನ ನೋಡ್ಬೇಕು ಅಂದ್ರೆ ಸೀದಾ ಮನೆಗೆ ಬನ್ನಿ. ಬಾಯ್ ಬಾಯ್. ಆ ಸೌಜನ್ಯ ಅನ್ನೋ ಹುಡುಗಿ ಕೇಸನ್ನ ಮತ್ತೆ ಓಪನ್ ಮಾಡಬೇಕು ಅಂತ ಹೇಳ್ತಾ ಇದ್ದೀರಾ? ಹೌದು ಸರ್. ಆದರೆ ಅದನ್ನ ಸಬ್ ಇನ್ಸ್ಪೆಕ್ಟರ್ ಧರಣಿಯಿಂದ ಸುಸೈಡ್ ಅಂತ ಹೇಳಿ ಕೇಸ್ನ ಕ್ಲೋಸ್ ಮಾಡಿದಾರಲ್ಲ. ಅವರು ಪ್ರೊಸೀಜರ್ ಪ್ರಕಾರ ನಡ್ಕೊಂಡಿಲ್ಲ ಸರ್. ಅದು ಸೂಸೈಡ್ ಅಲ್ಲ,
ಕೊಲೆ ಅನ್ನೋದು ನನ್ನ ಅಭಿಪ್ರಾಯ. ಅಂದರೆ ನಿಮ್ಮ ಕೊಲೀಗ್ ಮೇಲೆ ನೀವು ಅನುಮಾನ ಪಡ್ತಾ ಇದ್ದೀರಿ. ಹಾಗೆ ಹೇಳೋದಕ್ಕೆ ತುಂಬ ಬಲವಾದ ಕಾರಣಗಳಿದೆ ಸರ್. ಏನು ಕಾರಣ? ಆದಿತ್ಯನ ಕೇಸಲ್ಲಿ ಧರಣೀಂದ್ರ ನಡ್ಕೊಂಡಿದ್ದ ರೀತಿ ತುಂಬ ಅನುಮಾನ ಬರೋ ಥರ ಇತ್ತು ಸರ್. ಆದಿತ್ಯನ ಅರೆಸ್ಟ್ ಮಾಡಿ ಧರಣೀಂದ್ರನೇ ಅಂತ ನಿರೋಷ ತುಂಬ ಕಾನ್ಫಿಡೆಂಟಾಗಿ ಹೇಳ್ತಿದ್ಲು. ಆದರೆ ಧರಣೀಂದ್ರ ಇಲ್ಲ ಸುಳ್ಳು ಅಂತ ಸಾಧಿಸ್ತಾನೆ ಇದ್ರು. ನಿಮ್ಮ ಅಣ್ಣ ಆದಿತ್ಯ ಕಾರಣೆ ಆದ ಮಾರನೇ ದಿನನೇ ಧರಣಿಯಿಂದ 4-5 ದಿನ ರಜೆ ಹಾಕಿದ್ರು. ಹೌದು ಸರ್, ಇದು ನನ್ನ ಅನುಮಾನಕ್ಕೆ ಕಾರಣ ಆಗಿದೆ. ಆದಿತ್ಯ ಸಿಕ್ಕಿದ ಸ್ವಲ್ಪ ಹೊತ್ತರಲ್ಲೇ ಮತ್ತೆ ರೀಇನ್ಸ್ಟೇಟ್ ಆದರು ಧರಣೀಂದ್ರ. ಅದಲ್ಲದೆ ಆದಿತ್ಯನ ಮೈ ತುಂಬ ಬೆಲ್ಟಲ್ಲಿ ಹೊಡೆದಿರೋ ಮಾರ್ಕ್ಸ್ಗಳಿದ್ವು. ಅದೇ ಎಕ್ಸಾಕ್ಟ್ಲಿ ನಮ್ಮ ಪೊಲೀಸ್ ಬೆಲ್ಟಲ್ಲಿ ಹೊಡೆದ್ರೆ ಆಗುತ್ತಲ್ಲ ಆ ಥರ ಗುರುತುಗಳು ಎದ್ದು ಕಾಣಿಸ್ತಿದ್ವು. ಧರಣೀಂದ್ರನ ಹತ್ರ ಇದನ್ನೆಲ್ಲ ಕೇಳಿದ್ರಾ? ಕೇಳಿದೆ ಸರ್. ಅವ್ರು ಏನೋ ಹೇಳಿ ತಪ್ಪಿಸ್ಕೊಳ್ತಿದ್ದಾರೆ. ಜೊತೆಗೆ ಆದಿತ್ಯ ಕಾಣ ಆದಾಗ್ಲಿಂದನೂ ಮತ್ತೆ ಅವ್ನು ವಾಪಸ್ವರೆಗೂ ಊರಲ್ಲಿ ಇರಲಿಲ್ಲ ಅಂತ ಊರ ಜನ ಎಲ್ಲ ಹೇಳ್ತಿದ್ದಾರೆ. ಅದಕ್ಕೆ ಅವ್ರ ವಿರುದ್ಧ ಏನೂ ಆ್ಯಕ್ಷನ್ ತೊಗೊಳಕ್ಕಾಗಲಿಲ್ಲ. ನನಗೂ ಧರಣೀಂದ್ರ ಮೇಲೆ ತುಂಬ ಕಂಪ್ಲೇಂಟ್ಸ್ಗಳು ಬಂದಿವೆ. ಆದರೆ ಅವನು ಯಾವುದೇ ಪ್ರೂಫ್ ಸಿಗದೇ ಇರೋ ಥರ ತುಂಬ ಕ್ಲೇವರ್ ಆಗಿ ನಡ್ಕೋತಾ ಇದ್ದಾನೆ. ನೀವು ಅವನ ಮೇಲೆ ಕಣ್ಣಿಡಿ. ಎಸ್ ಸರ್ ಮತ್ತೆ ಈ ಕೇಸ್ನ ರಿಓಪನ್ ಮಾಡೋಕ್ಕೆ ನಿಮ್ಮ ಪರ್ಮಿಷನ್ ಬೇಕು. ಇನ್ ಕೇಸ್ ಇದು ಕೊಲೆ ಆಗಿದ್ರೆ ಇದನ್ನು ಯಾರು ಮಾಡಿರ್ಬೋದು ಅಂತ ನಿಮ್ಮ ಅನುಮಾನ? ರಂಜಿತ್. ರಂಜಿತಾ? ಹೌದು ಸರ್. ಆ ಹುಡುಗಿ ಸಾಯಕ್ಕಿಂತ ಮುಂಚೆ ರಂಜಿತ್ತು ಇವಳು ತುಂಬ ಕ್ಲೋಸ್ ಆಗಿದ್ಲು ಅಂತ ನಂಗೆ ಗೊತ್ತಿದೆ. ಇವನೇ ಇವಳನ್ನ ಸಾಯಿಸಿರ್ಬೋದು ಅಂತ ಅನುಮಾನ. ಜೊತೆಗೆ ಓಡಾಡ್ತಿದ್ದ ಅನ್ನೋ ಕಾರಣಕ್ಕೆ ಅವನೇ ಕೊಲೆ ಮಾಡಿದಾನಂತ ಹೇಗೆ ಹೇಳ್ತೀರಾ? ಅಷ್ಟೇ ಅಲ್ಲ ಸರ್, ನಿನ್ನೆ ರಂಜಿತ್ ನಮ್ಮ ಮನೆಗೆ ಊಟಕ್ಕೆ ಅಂತ ಬಂದಿದ್ದ. ಆಗ ನಮ್ಮ ತಂದೆ ಕ್ಯಾಶುವಲ್ ಆಗಿ ಸೌಜನ್ಯ ವಿಷಯನ ಪ್ರಸ್ತಾಪ ಮಾಡಿದ್ರು. ಆ ಹೆಸರು ಕೇಳ್ತಿದ್ದಂಗೆ ಗಾಬರಿಯಿಂದ ಎದ್ದೋದ ಅವನು. ಸರಿ, ಎನ್ಕ್ವೈರಿ ಮಾಡಿ. ಆದರೆ ಪಕ್ಕಾ ಪ್ರೂಫ್ ಇಟ್ಕೊಂಡು ರಂಜಿತ್ನ ಅವರ ಮನೆಯವ್ರನ್ನ ಎನ್ಕ್ವೈರಿ ಮಾಡ್ಬೇಕು ನೀವು. ಸರಿ ಸರ್ ಇನ್ನೊಂದು ರಿಕ್ವೆಸ್ಟ್. ನಾನು ಈ ಕೇಸ್ನ ತುಂಬ ಸೀಕ್ರೆಟಾಗಿ ಹ್ಯಾಂಡಲ್ ಮಾಡಬೇಕು ಅಂತಿದ್ದೀನಿ. ಸೊ ಯೂನಿಫಾರ್ಮ್ ಬದಲು ಮಫ್ತಿಲ್ ಹೋಗೋಕ್ಕೆ ನಿಮ್ಮ ಪರ್ಮಿಷನ್ ಬೇಕು ಸರ್. ಯಾಕೆ ಮಫ್ತಿಲ್ ಹೋಗಿ ಎನ್ಕ್ವೈರಿ ಮಾಡಬೇಕು ಅಂತ ಇದ್ದೀರಾ? ಆ ಹುಡುಗಿ ಸೌಜನ್ಯ ತಂದೆ ತಾಯಿ ಇದು ಸೂಸೈಡ್ ಅಲ್ಲ ಕೊಲೆ ಅಂತ ಪೇಪರಲ್ಲಿ ಸ್ಟೇಟ್ಮೆಂಟ್ ಕೊಟ್ಟಿದ್ರು. ಆದರೆ ಅದಾದಮೇಲೆ ಧರಣೀಂದ್ರ ಇನ್ವೆಸ್ಟಿಗೇಟ್ ಮಾಡೋಕ್ಕೆ ಹೋದಾಗ ಹೇಳಿಕೆ ಕೊಡೋಕ್ಕೆ ಹಿಂದೇಟ್ ಆಗ್ತಿದ್ರು. ನನಗನ್ಸುತ್ತೆ ಈ ಗ್ಯಾಪಲ್ಲಿ ಯಾರೋ ಅವ್ರಿಗೆ ಹೋಗಿ ಜೀವ ಬೆದರಿಕೆ ಹಾಕಿದ್ದಾರೆ ಅಂತ. ಹೀಗಿದ್ದಾಗ ನಾನು ಮತ್ತೆ ಯೂನಿಫಾರ್ಮ್ ಹಾಕೊಂಡು ಹೋಗಿ ಅದು ಅವ್ರಿಗೆ ಗೊತ್ತಾಗಿ ಮತ್ತೆ ಕೇಸ್ನ ದಾರಿ ತಪ್ಪಿಸಿದ್ರೆ ಅಂತ ಸರ್. ಓಕೆ, ಥ್ಯಾಂಕ್ ಯು ಸರ್. ಹಲೋ ರಂಜಿತ್, ಹೇಗಿದ್ದೀರಾ? ನನ್ನ ಯೋಗಕ್ಷೇಮ ವಿಚಾರಿಸಕ್ಕೆ ನೀವು ಫೋನ್ ಮಾಡಿರಲ್ಲ ಅಂತ ನಂಗೆ ಚೆನ್ನಾಗಿ ಗೊತ್ತು. ಹೇಳಿ. ಯಾಕೆ ನಾನು ಫೋನ್ ರಿಸೀವ್ ಮಾಡ್ತಿಲ್ಲ ನೀವು? ಅನ್ನ ಹಾಕೋ ಕೈನೇ ಕಚ್ಚೋ ಬುದ್ಧಿ ನಿಮ್ದು. ನನ್ನ ತಂದೆ ನಿಮ್ಗೆ ಎಷ್ಟೆಲ್ಲ ಸಹಾಯ ಮಾಡಿದ್ದಾರೆ. ನಿಮ್ ಬಾಡಿ ಗಾರ್ಡ್ ನೋಡಿದ್ರೆ ಅವ್ರಿಗೆ ಗನ್ ತೋರ್ಸಕ್ಕೆ ಹೋಗ್ತಾನೆ. ಅಬ್ಬಬ್ಬಾ, ಎಂತ ಒಳ್ಳೆ ಮಗ, ಎಂತ ಒಳ್ಳೆ ಅಪ್ಪ. ಗನ್ ತೋರ್ಸೋ ಸಂದರ್ಭ ಯಾಕೆ ಬಂತು ಅಂತ ನಿಮ್ಮಪ್ಪ ಹೇಳಿಲ್ವಾ ನಿಮ್ಗೆ? ಸಂದರ್ಭ ಯಾವುದೇ ಇರಲಿ, ಆದ್ರೂ ನಿಮ್ಮೂರು ಹಾಗೆ ನಡ್ಕೊಂಡಿದ್ದು ತಪ್ಪು. ಅಂದ್ರೆ ನಿಮ್ಮಪ್ಪ ಏನೇ ಹೇಳಿದ್ರು ಅದನ್ನ ಅನ್ನಿಸ್ಕೊಂಡು ನಾವು ಸುಮ್ಮನಿರ್ಬೇಕಾ? ಈಗ ನೀವು ನನ್ನ ಹತ್ರ ಜಗಳ ಮಾಡಕ್ಕೆ ಫೋನ್ ಮಾಡಿದ್ರೆ ನಂಗೆ ಟೈಮ್ ಇಲ್ಲ. ನಿಮ್ಮ ಹತ್ರ ಜಗಳ ಆಡೋದಕ್ಕೆ ನನಗೂ ಟೈಮ್ ಇಲ್ಲ. ನಿಮ್ಮಿಂದ ಒಂದು ಚಿಕ್ಕ ಕೆಲಸ ಆಗಬೇಕಾಗಿದೆ. ಏನು? ಆ ನಿರೋಷ ಹತ್ರ ಇರೋ ಜಾಗನ ನನಗೆ ಕೊಡಿಸ್ತೀನಿ ಅಂತ ನಿಮ್ಮ ತಂದೆ ನನಗೆ ಪ್ರಾಮಿಸ್ ಮಾಡಿದ್ರು. ಆದರೆ ಈಗ ರಿವರ್ಸ್ ಹೊಡಿತಿದ್ದಾರೆ. ನನಗೆ ಆ ಜಾಗ ಬೇಕೇ ಬೇಕು ರಂಜಿತ್. ನೀವೊಂದು ಸ್ವಲ್ಪ ನಿಮ್ಮ ತಂದೆಗೆ ಹೇಳಿ. ನೋಡ್ರಿ, ನೀವು ನನ್ನ ತಂದೆ ಮಾಡ್ಕೊಂಡು ಡೀಲ್ ಅದು. ಅದ್ರ ಮಧ್ಯೆ ನಾನು ತರಲೇಬೇಡಿ. ನೀವು ಉಂಟು ಅವ್ರುಂಟು. ತಂದೆ ನಂಗೆ 1000 ಟೆನ್ಷನ್ಸ್ ಇರುತ್ತೆ ಇಲ್ಲಿ. ನಾನೇನು ಸುಮ್ಮನೆ ಕೇಳ್ತಿಲ್ಲ ನಿಮಗೆ. ಸಾಕ್ಷಿ ನಿಮ್ಮ ಹತ್ರ ಆಗೋದಕ್ಕೆ ನಾನು ನಿಮಗೆ ಹೆಲ್ಪ್ ಮಾಡಿದ್ದೀನಿ. ನೀವು ಜೈಲಿಗೆ ಹೋಗೋದನ್ನ ನಾನು ತಪ್ಪಿಸಿದ್ದೀನಿ. ಅದಕ್ಕೆ ಒಂದು ಚಿಕ್ಕ ಸಹಾಯ ಮಾಡಿ ಅಂತ ಕೇಳ್ತಿದ್ದೀನಿ ಅಷ್ಟೇ. ಸಾಕ್ಷಿ ವಿಷಯದಲ್ಲಿ ನೀವು ನನಗೆ ಹೆಲ್ಪ್ ಮಾಡಿದ್ದೀರಾ, ಆದರೆ ಇನ್ನೂ ಸಾಕ್ಷಿನ ನನ್ನ ಕಡೆ ಮಾಡ್ಕೊಳಕ್ಕಾಗದೆ ಒದ್ದಾಡ್ತಿದ್ದೀನಿ ನಾನು. ನೋಡಿ ಪ್ಲೀಸ್, ಇನ್ಮೇಲೆ ಈ ಥರ ವಿಷಯಗಳಿಗೆ ನಂಗೆ ಫೋನ್ ಮಾಡಬೇಡಿ. ನನ್ನ ತಂದೆ ಹತ್ರ ಮಾತಾಡ್ಕೊಡಿ ನೀವು. ಓಕೆ? ಹೋ, ದಡ ಸೇರಿದ್ಮೇಲೆ ಅಂಬಿಗ ಯಾಕೆ ಅಂತ ಅಪ್ಪ ಮಗ ಇಬ್ರು ಡಿಸೈಡ್ ಆಗ್ಬಿಟ್ರಾ? ರಂಜಿತ್, ಸೂರ್ಯನ್ ವಿಚಾರದಲ್ಲಿ, ಸಾಕ್ಷಿ ವಿಚಾರದಲ್ಲಿ ನೀವಿಬ್ರಿಗೂ ಎಷ್ಟು ಹೆಲ್ಪ್ ಮಾಡಿದೀನಿ ಅನ್ನೋದನ್ನ ಮರ್ತ್ಬಿಟ್ರಾ? ನೀವು ನನಗೆ ಸಾಕ್ಷಿ ವಿಷಯದಲ್ಲಿ ಹೆಲ್ಪ್ ಮಾಡಿ ಸೋಷಿಯಲ್ ಸರ್ವಿಸ್ ಏನೂ ಮಾಡಿಲ್ಲ. ನಿಮಗೆ ಸೂರ್ಯನ ಮೇಲೆ ದ್ವೇಷ ಇತ್ತು. ನಿಮ್ಮನ್ನ ಅವರು ಮನೆಯಿಂದ ಹೊರಗಾಕಿದ್ರು. ನಿಮ್ಮ ಬೇಳೆ ಬೇಯಿಸ್ಕೊಳ್ಳೋಕೆ ನಮ್ಮ ಹತ್ರ ಬಂದ್ರಿ. ಅದನ್ನ ಹೆಲ್ಪ್ ಅಂತಿರಲ್ಲ. ನೀವೇನು ಸುಮ್ಮನೆ ಮಾಡಿಲ್ಲ. ಪ್ರತಿಯೊಂದು ಕೆಲಸಕ್ಕೂ ದುಡ್ಡು ಕೊಡಿದ್ವಿ ನಿಮಗೆ ನಾವು. ಏನ್ ಅಪ್ಪ ಮಗ ಇಬ್ರು ಒಂದೇ ರಾಗ ಹಾಡ್ತಿದ್ದೀರಾ? ಸಾಕ್ಷಿ ನಿಮಗೆ ಯಾವುದೇ ಕಾರಣಕ್ಕೂ ಸಿಗ್ಬಾರ್ದು. ಹಾಗೆ ಮಾಡ್ತೀನಿ. ನಿಮ್ ತಂದೆಗೆ ಗೊತ್ತಿಲ್ಲ ನೀವು ಸಾಕ್ಷಿ ಜೊತೆ ಓಡಾಡ್ತಿರೋದು, ಅವಳ ಮನೆಗೆ ಹೋಗಿ ಬರ್ತಿರೋದು ಎಲ್ಲ ನನಗೆ ಗೊತ್ತು ರಂಜಿತ್. ಅದೇನ್ ಮಾಡ್ಕೋತೀರಾ ಮಾಡ್ಕೊಳ್ರಿ. ನನ್ನ ಸಾಕ್ಷಿ ಮದುವೆನ ತಪ್ಸಕ್ಕೆ ಯಾರ ಕೈಯಿಂದನೂ ಆಗಲ್ಲ. ಹೋ, ನಿಮ್ ತಂದೆ ಕೈಯಿಂದನೂ ಸಾಧ್ಯ ಇಲ್ವಾ? ಅವರಿಂದನೂ ಸಾಧ್ಯ ಇಲ್ಲ. ನಿಮ್ ತಂದೆಗೂ ಸಾಕ್ಷಿನ ಮದ್ವೆ ಆಗೋದು ಇಷ್ಟ ಇಲ್ವಲ್ಲ? ಯಾರು ಒಪ್ಪಿಗೆ ಇಲ್ಲದೆ ಹೋದ್ರು ನಾನು ಸಾಕ್ಷಿ ಮದುವೆ ಆಗೋ ಹಂತಕ್ಕೆ ಬಂದಿದ್ದಾಗಿದೆ. ಅಂದ್ರೆ ಯಾರಿಗೂ ಹೇಳ್ದೆ ಮನೆ ಬಿಟ್ಟು ಹೋಗಿ ಮದ್ವೆ ಆಗ್ತಿದ್ದೀರಾ? ಅಂದ್ರೆ ನನ್ನ ಅನುಮಾನ ನಿಜ ಆಯ್ತು. ಸಾಕ್ಷಿ ರಂಜಿತ್ ಇಬ್ರು ಮನೇಲಿ ಯಾರಿಗೂ ಹೇಳ್ದೇನೆ ಓಡ್ ಹೋಗಿ ಮದ್ವೆ ಆಗ್ತಿದ್ದಾರೆ. ಸೂರ್ಯ ಹಾಗೂ ಚಿದಂಬರಂನ ಒಟ್ಟಿಗೆ ಹಳ್ಳಕ್ಕೆ ಬೀಳ್ಸೋದಕ್ಕೆ ಇದೊಂದು ಒಳ್ಳೆ ಅವಕಾಶ.
ಏನ್ ಚಾಚಾ ಅರ್ಜೆಂಟಾಗಿ ವಾಪಸ್ ಬರಕ್ಕೆ ಹೇಳಿದ್ರಿ? ನಾನು ಇಷ್ಟು ದೂರ ಹೋಗಿದ್ದೆ, ನಿಮ್ಗೆ ಏನಾಯ್ತೋ ಏನೋ ಅನ್ಕೊಂಡು ವಾಪಸ್ ಬಂದೆ. ಸುಮ್ಮನೆ 100 ರೂಪಾಯಿ ಆಟೋ ಚಾರ್ಜ್ ವೇಸ್ಟ್ ಮಾಡಿಸಿದ್ರಿ. ಬೇಟಿ, ನೀನ್ ಎಲ್ಲಿಗೆ ಹೋಗ್ತಾ ಇದ್ದೆ? ಇದೇ ನೀವು ಮತ್ತೆ ಮತ್ತೆ ಹೀಗೆ ಕೇಳ್ತಾ ಇದ್ದೀರಲ್ಲ. ನಾನು ಹೋಗೋವಾಗ್ಲೇ ಹೇಳಿದ್ನಲ್ಲ, ನನ್ನ ಫ್ರೆಂಡ್ ಅನುಷ್ಕಾ ರೆಡ್ಡಿ ಮನೆಗೆ ಹೋಗ್ತಾ ಇದ್ದೀನಿ ಅಂತ. ನೀವೇ ಅವಳು ಕೊಟ್ಬಿಡು ಅಂತ ನೆಲ್ಲಿಕಾಯಿ ಕೊಟ್ರಿ, ಅಷ್ಟು ಬೇಗ ಮರ್ತೋಯ್ತಾ? ನಾನು ಮರ್ತಿಲ್ಲ ಬೇಟಿ, ನಿಮ್ದು ಸುಳ್ಳು ಹೇಳ್ತಾ ಇದ್ದಾರೆ. ನಿನ್ನ ಫ್ರೆಂಡು ಅನುಷ್ಕಾ ಮನೆಗೆ ಹೋಗ್ತಾ ಇಲ್ಲ. ನಿಜ ಹೇಳು, ಎಲ್ಲಿಗೆ ಹೋಗ್ತಾ ಇದ್ದಿ? ಅಯ್ಯೋ, ನಾನು ಸುಳ್ಳು ಹೇಳ್ತಿಲ್ಲ ಚಾಚಾ, ನಿಜವಾಗ್ಲು ಅವ್ರ ಮನೆಗೆ ಹೋಗ್ತಾ ಇದ್ದೀನಿ. ನಿಮ್ದು ಫ್ರೆಂಡ್ ನನಗೆ ಫೋನ್ ಮಾಡಿತ್ತು. ಅವರು ನಿಂದು ಫೋನ್ಗೆ ಟ್ರೈ ಮಾಡಿದ್ದಾರೆ, ನೀನು ಸಿಕ್ಕಿಲ್ಲ. ಅವರು ಊರಾಗೆ ಇಲ್ಲ, ಮುಂದಿನ ವಾರ ಬರ್ತಾರೆ. ನೀನು ಸುಳ್ಳು ಹೇಳ್ತಾ ಇದ್ದೀಯಾ? ನಿಜ ಹೇಳು, ಎಲ್ಲಿಗೆ ಹೋಗ್ತಾ ಇದ್ದೀ? ಆದಿ ನೋಡೋಕೆ ಅವ್ರ ಹಳ್ಳಿಗೆ ಹೋಗ್ತಾ ಇದ್ದೀನಿ. ನಿಮ್ಮ ಹತ್ರ ಹೇಳಿದ್ರೆ ನೀವು ಬೇಡ ಅಂತ ಹೇಳ್ತೀರಾ ಅಂತ ಸುಳ್ಳು ಹೇಳಿದೆ ಅಷ್ಟೇ. ಬೇಟಿ, ಆದಿ ನೋಡಕ್ಕೆ ನೀನು ಯಾಕೆ ಹೋಗ್ಬೇಕು? ಅವನಿಗೆ ಕೈಕಾಲು ಆಡ್ಸಕ್ ಆಗಕ್ಕಿಲ್ಲ. ಅವನು ಜೀವಂತ ಶವ ಆಗಿದ್ದಾನೆ ಈಗ. ಚಾಚಾ, ಆದಿತ್ಯನ ಡೆಡ್ ಬಾಡಿ ಅಂತೆಲ್ಲ ಹೇಳಿದ್ರೆ ನನಗೆ ಕೆಟ್ಟ ಕೋಪ ಬರುತ್ತೆ. ಅದೇ ಅವ್ನು ನಿಮ್ಮ ಮಗ ಆಗಿದ್ರೆ ಹೀಗೆ ಹೇಳ್ತಾ ಇದ್ರಾ ನೀವು? ಬೇಟಿ, ನೀನು ಆದಿತ್ಯಗೆ ನೋಡಕ್ಕೆ ಯಾಕೆ ಹೋಗ್ಬೇಕು? ಇದೇನ್ ಚಾಚಾ ಹೀಗೆ ಕೇಳ್ತಾ ಇದ್ದೀರಾ? ಅವ್ನು ನನ್ನ ಜೀವ ಎಲ್ಲ. ಇಷ್ಟು ದಿನ ಶಿಶುವಿಹಾರನ್ ಬಿಟ್ಟು ಹೋಗಕ್ ಆಗ್ತಿರ್ಲಿಲ್ಲ. ಆದ್ರೆ ಇವತ್ತು ಅವನು ನೋಡ್ಲೇಬೇಕು ಅಂತ ಶಿಶುವಿಹಾರಿಗೆ ಒಬ್ರನ್ನ ಗೊತ್ತು ಮಾಡಿ ಹೋಗ್ತಾ ಇದ್ದೀನಿ. ಬೇಟಿ, ನೀನು ಆದಿತ್ಯಗೆ ನೋಡಕ್ಕೆ ಹೋದ್ರೆ ನಿಮ್ ತಂದೆ ನಿನ್ ಮೇಲೆ ಕೋಪ ಮಾಡ್ಕೊಳ್ತಾರೆ. ಮೊದ್ಲು ಬಂದು ಅವ್ರಿಗೆ ನನಗ್ ಮುಖ ತೋರ್ಸಕ್ ಹೇಳಿ. ಆಮೇಲೆ ನಾನು ಎಲ್ಲಿಗೆ ಹೋಗ್ಬೇಕು ಎಲ್ಲಿಗೆ ಹೋಗ್ಬಾರ್ದು ಅಂತ ಅವ್ರು ಡಿಸೈಡ್ ಮಾಡ್ಲಿ. ಇಷ್ಟು ವರ್ಷ ಆದ್ರೂ ತನ್ನ ಮಗಳನ್ನ ನೋಡ್ಬೇಕು ಅಂತಾಗ್ಲಿ ಮಾತಾಡ್ಸ್ಬೇಕು ಅಂತಾಗ್ಲಿ ಆ ಮನುಷ್ಯಂಗೆ ಒಂದ್ಸಲನೂ ಅನ್ನಿಸ್ಲಿಲ್ಲ. ಅಲ್ಲೆಲ್ಲೋ ಕೂತ್ಕೊಂಡು ರಿಮೋಟ್ ಕಂಟ್ರೋಲ್ ಮಾಡ್ತಾರೆ. ನಾನು ನಿಮ್ಮ ಜೊತೆ ಇರೋದು ನಿಮಗಿಷ್ಟ ಇದೆಯಾ ಇಲ್ವೋ ಅಂತ ಹೇಳಿ ಚಾಚಾ. ನಿಮಗೆ ನಾನು ಭಾರ ಅನ್ನಿಸ್ತಿದ್ರೆ ಹೇಳಿ, ನಾನು ಆದಿತ್ಯನ ಮನೇಲಿ ಇರ್ತೀನಿ. ಅರೇ ಐಸಾ ನೈ ಬೇಟಿ, ನೀನು ನನ್ನ ಮೇಲೆ ಕೋಪ ಮಾಡಬೇಡ. ಸರಿ, ನಾನಿನ್ನು ಹೊರಡ್ತೀನಿ. ಈಗ ನಿಮ್ಮ ಹತ್ರ ನಿಜಾನೇ ಹೇಳ್ಬಿಟ್ಟು ಹೋಗ್ತಾ ಇದ್ದೀನಿ. ನಾನು ಆದಿತ್ಯ ನೋಡಕ್ಕೆ ಹೋಗ್ತಾ ಇದ್ದೀನಿ. ಬೇಟಿ, ಏಕ್ ಮಿನಿಟ್ ಬೇಟಿ. ಏನು? ಇವತ್ತು ನನಗೆ ಯಾಕೋ ತುಂಬ ಎದೆ ನೋವು ಬೇಟಿ. ನಾನು ಒಬ್ಬನೇ ಆಸ್ಪತ್ರೆಗೆ ಹೋಗೋಕ್ಕಾಗಿಲ್ಲ. ನನಗೆ ಇವತ್ತು ಆಸ್ಪತ್ರೆಗೆ ಕರ್ಕೊಂಡು ಹೋಗ್ತೀಯಾ? ನಾಳೆ ನೀನು ಆದಿ ನೋಡಲಿಕ್ಕೆ ಹೋಗ್ಬೋದು. ಸರಿ, ಇವತ್ತು ನಿಮ್ಮನ್ನು ಹಾಸ್ಪಿಟಲ್ ಕರ್ಕೊಂಡು ಹೋಗ್ತೀನಿ. ಆದರೆ ನಾಳೆ ನೀನು ಮತ್ತೆ ಆದಿತ್ಯ ನೋಡಕ್ಕೆ ಹೋಗ್ಬೇಕಾ ಅಂತ ಕೇಳಿದ್ರೆ ನಾನು ಸುಮ್ಮನೆ ಇರೋದಿಲ್ಲ. ಇಲ್ಲ ಬೇಟಿ, ನಾಳೆ ನಿಮ್ಮದು ಆದಿತ್ಯನ ನೋಡಲಿಕ್ಕೆ ಹೋಗು. ಹೇಳಿ ನಜೀರ್ ಬಾಯ್, ಹೇಗಿದ್ದಾಳೆ ನನ್ನ ಮಗಳು? ನಿಮ್ಮದು ಮಗಳು ಚೆನ್ನಾಗಿದ್ದಾಳೆ ಸಾಬ್. ಮತ್ತೆ ಇನ್ನೇನು ಸಮಾಚಾರ? ದುಡ್ಡು ಗಿಡ್ಡು ಏನಾದರೂ ಬೇಕಾಗಿತ್ತಾ? ಅದೆಲ್ಲ ಏನು ಬೇಡ ಸಾಬ್. ನಾನು ನಿಮ್ಮದು ಮಗಳ ವಿಷಯ ಮಾತಾಡಬೇಕಿತ್ತು ಸಾಬ್. ಹೇಳು, ಏನು ವಿಷಯ? ಸಾಬ್, ನಮ್ಮದು ಭೇಟಿ ಇಲ್ಲ, ಆದಿತ್ಯಗೆ ನೋಡಲೇಬೇಕು ಅಂತ ಹಠ ಮಾಡ್ತಾ ಇದೆ ಸಾಬ್. ಹೌದಾ? ನಿಮ್ಮ ತಂದೆಗೆ ಇಷ್ಟ ಇಲ್ಲ ಅಂತ ಹೇಳಿ ಹೇಗಾದರೂ ತಡಿ ಅವಳನ್ನ. ಸಾಬ್, ತಂದೆ ವಿಷಯ ತೆಗೆದ್ರೆ ಅವಳಿಗೆ ಬಹಳ ಗುಸ್ಸ ಬರ್ತದೆ. ನಮ್ದು ತಂದೆ ನಂದು ಇದುವರೆಗೂ ನೋಡ್ಲಿಕ್ಕೆ ಬರಲಿಲ್ಲ ಅಂತ. ಸಾಬ್, ಅವಳು ಅಪ್ಪ ನೀವೇ ಅಂತ ಹೇಳ್ಬಿಡಿ ಸಾಬ್. ಹೇಳ್ತೀನಿ. ಅದನ್ನ ಹೇಳಬೇಕು ಅಂತಾನೆ ಇಷ್ಟು ದಿವಸದಿಂದ ಕಾಯ್ತಾ ಇದ್ದೀನಿ. ಅದಕ್ಕೆಲ್ಲ ಟೈಮ್ ಬರಬೇಕು ನಜೀರ್ ಭಾಯ್. ಈಗ ನಾನು ಸ್ವಲ್ಪ ಬಿಸ್ನೆಸ್ ಟೆನ್ಷನಲ್ಲಿದ್ದೀನಿ. ಅದು ಕ್ಲಿಯರ್ ಆದ ತಕ್ಷಣ ನಾನೇ ಬಂದು ಹೇಳ್ತೀನಿ. ಸಾಬ್, ಇವತ್ತೊಂದು ದಿವಸ ಅವಳು ಆದಿತ್ಯನ ನೋಡೋದು ತಡೆದಿದ್ದೀನಿ ಸಾಬ್. ನಾಳೆ ತಡೆಯೋಕ್ಕಾಗಕ್ಕಿಲ್ಲ ಸಾಬ್. ಸರಿ, ಇನ್ನು ಅವಳನ್ನು ತಡೆಯೋದು ಬೇಡ. ಅವಳು ಆದಿತ್ಯ ನೋಡಕ್ಕೆ ಹೋಗಲಿ. ಸಾಬ್, ಏನು ಹೇಳ್ತಾ ಇದ್ದೀರಿ? ಅವಳು ಆದಿತ್ಯ ನೋಡ್ಲಿಕ್ಕೆ ಹೋದ್ರೆ ಅವಳು ನಿಮ್ಮ ಕೈಗೆ ಸಿಕ್ಕಕ್ಕಿಲ್ಲ ಸಾಬ್. ಡೋಂಟ್ ವರಿ ನಜೀರ್ ಭಾಯ್, ಅದೆಲ್ಲ ಏನೂ ಯೋಚನೆ ಮಾಡಕ್ಕೆ ಹೋಗ್ಬೇಡಿ. ಅವಳು ಹೋಗಿ ಬರಲಿ, ಏನೂ ಆಗಲ್ಲ. ಅವಳ ಜೊತೆಗೆ ನೀವು ಹೋಗಿ ಬನ್ನಿ. ಈಗ ಅವಳು ಆದಿತ್ಯ ನೋಡಿದ್ರೇನೆ ಅವನನ್ನ ಮರೆಯೋದಕ್ಕೆ ಸಾಧ್ಯ ಇರೋದು. ಅರೆ ಸಾಬ್, ಈಗ ನೀರಷ್ಟ ಹೋಗಿ ಆದಿತ್ಯಗೆ ನೋಡಿದ್ರೆ ಅವನ್ನ ಹೇಗೆ ಮರಿತಾಳೆ ಸಾಬ್? ಇನ್ನು ಪ್ರೀತಿ ಜಾಸ್ತಿ ಆಗಕ್ಕಿಲ್ವಾ? ಅಲ್ಲಿ ಆದಿತ್ಯ ಜೀವಂತ ಶವದ ಥರ ಮಲಗಿದ್ದಾನೆ. ಅವನನ್ನ ನೋಡಿ ನಿರೋಷಾಗೆ ಇವನ ಮೇಲಿದ್ದ ಪ್ರೀತಿ ಭ್ರಮೆ ಕಳಚಿ ಬೀಳತ್ತೆ. ತನ್ನನ್ನು ತಾನೇ ನೋಡ್ಕೊಳಕ್ಕಾಗದೆ ಇರೋನು ಮುಂದೆ ಇವಳನ್ನು ಹೇಗೆ ನೋಡ್ಕೋತಾನೆ ಅಂತ ಅವಳಿಗೆ ಸ್ಪಷ್ಟವಾಗಿ ಅರ್ಥ ಆಗತ್ತೆ. ಅಲ್ಲಿಂದ ಬಂದ ಮೇಲೆ ತಾನಾಗಿ ತಾನೇ ಆದಿತ್ಯನ ಮರಿತೀನಿ ಅಂತ ಹೇಳ್ತಾಳೆ. ನೋಡ್ತಾ ಇರಿ ನಜೀರ್ ಭಾಯ್. ನೀವು ಹೇಳಿದ್ದು ಬರಾಬರ ಐತೆ ಸಾಬ್, ನೀವು ಹೇಳ್ದಂಗೆ ಮಾಡ್ತೀನಿ. ಆಮೇಲೆ ನಿಮ್ಮ ಅಂಗಡಿ ಹತ್ರ ಅರ್ಪಿತಾ ಏನಾದರೂ ಬಂದಿದ್ಲಾ ನಜೀರ್ ಭಾಯ್? ನೈ ಸಾಬ್. ಯಾಕೆ ಕೇಳ್ತಿದ್ದೀರಿ? ಏನಿಲ್ಲ, ನನಗೂ ಅವಳಿಗೂ ಸ್ವಲ್ಪ ಜಗಳ ಆಗಿದೆ. ನಿರೋಷ ನನ್ನ ಮಗಳು ಅಂತ ಅವಳಿಗೆ ಗೊತ್ತಾಗಿದೆ. ಅದಕ್ಕೆ ಅವಳಿಗೆ ಮುಂದೆ ತೊಂದರೆ ಕೊಡಬಹುದು ಅಂತ ಸ್ವಲ್ಪ ಅವಳಿಗೆ ಹುಷಾರಾಗಿರೋದಕ್ಕೆ ಹೇಳಿ. ಅಂದ್ರೆ ನಿರೋಷ ಭೇಟಿ ಜೀವಕ್ಕೆ ಅಪಾಯ ಐತೆ ಸಾಬ್? ನೋ ಅಷ್ಟು ಸೀರಿಯಸ್ ಏನಿಲ್ಲ.
ನಿರೋಷಾಗೆ ಸೆಕ್ಯೂರಿಟಿಗೆ ಅಂತ ನಮ್ಮ ಕಡೆಯವರು ಒಂದಿಬ್ರು ಅವಳ ಹಿಂದೆ ಸುತ್ತಾ ಇರ್ತಾರೆ, ಅದು ಅವಳಿಗೂ ಗೊತ್ತಿರಲ್ಲ. हाँ हाँ ठीक है साहब. ಹಾಂ ನಜೀರ್, ಅಲ್ಲಿಂದ ಬಂದ ಮೇಲೆ ಅಲ್ಲೇನಾಯಿತು ಅಂತ ನನಗೆ ಹೇಳ್ತಿರಲ್ಲ? जरूर जरूर साहब ಹೇಳ್ತೀನಿ ಸಾಬ್. ಸಾಬ್ ಇನ್ನೊಂದು ವಿಷಯ ಸಾಬ್ ಹೇಳಿ. ನಾನು ಹೀಗೆ ಹೇಳ್ತೀನಿ, ಬೇಜಾರು ಮಾಡ್ಕೋಬೇಡಿ ಸಾಬ್. ನನಗೆ ವಯಸ್ಸಾಯಿತು, ನಿಮ್ಮದು ಮಗಳು ನಿಮ್ಮ ಹತ್ರ ಬಿಟ್ಬಿಟ್ರೆ ನನ್ನದು ಜವಾಬ್ದಾರಿ ಕಮ್ಮಿ ಆಗ್ತದೆ ಇಲ್ಲ. ನಾನು ಯಾವಾಗ ಅಲ್ಲಾಗೆ ಪ್ಯಾರ್ ಆಗ್ತಾನೋ ನನಗೆ ಗೊತ್ತಿಲ್ಲ. ನಿಮ್ಮ ಹತ್ರ ಇದ್ದರೆ ಅವಳು ಸೇಫ್ಟಿ ಆಗಿರ್ತಾಳೆ ಸಾಬ್, ನನಗೆ ಸ್ವಲ್ಪ ನೆಮ್ಮದಿ ಇರ್ತದೆ ಇಲ್ಲ. ಇನ್ನೊಂದು 15 ದಿವಸದ ಒಳಗೆ ನಾನು ಯಾರು ಅಂತ ನಿರೋಷಾಗಿ ಹೇಳಿ ಅವಳನ್ನು ನಮ್ಮ ಮನೆಗೆ ಕರ್ಕೊಂಡು ಬರ್ತೀನಿ, ಸರಿನಾ? ಸರಿ ಸಾಬ್, ನಂದು ಫೋನ್ಗೆ ಇಡ್ಲಾ? ಹಲೋ ಸರ್. ಹಲೋ, ಸಾಕ್ಷಿ ಇದ್ದಾಳ ಮೇಡಮ್? ಹಾಯ್ ರಂಜಿತ್, ಹಾಯ್ ಸಾಕ್ಷಿ. ಬನ್ನಿ ಒಳಗೆ. 2 ನಿಮಿಷ ಮ್ಯಾನೇಜ್ ಮಾಡ್ತೀರಿ? ಒಂದೇನು ಪ್ಲಾನ್ ಅಂತ ತಿಳ್ಕೊಳ್ಳೋಕ್ಕೆ ನಾನು ಐಡಿಯಾ ಮಾಡಿದ್ದೀನಿ. ಏನು ನಮ್ಮನೆವರೆಗೂ ಬಂದ್ಬಿಟ್ಟಿದ್ದೀರಿ? ಡ್ಯಾಡ್, ಅಲ್ಲ ಸಾಕ್ಷಿ, ನಿನ್ನೆ ಸೌಜನ್ಯ ಬಗ್ಗೆ ಹೇಳ್ತಿದ್ದಾಗೆ ಶಾಕ್ ಆಗಿ ಎದ್ದೋಗ್ಬಿಟ್ರಲ್ಲ, ಇವತ್ತು ಜ್ವರ ಗಿರ ಬಂದು ಮಲಗಿರ್ತಾರೇನೋ ಅಂತ ಅನ್ಕೊಂಡೆ. ನೀವು ಯಾರ್ದೋ ಬಗ್ಗೆ ಕೇಳಿದ್ರೆ ನನ್ಗೆ ಯಾಕೆ ಸರ್ ಜ್ವರ ಬರಬೇಕು? ಅಂದ್ರೆ ಸೌಜನ್ಯಗೂ ನಿಮ್ಗೂ ಯಾವ ಸಂಬಂಧನೂ ಇರ್ಲಿಲ್ವಾ? ನಿಮ್ಮ ಮನೆಗೆ ಸಹಾಯ ಕೇಳ್ಕೊಂಡು ಬರ್ತಾರಲ್ಲ, ಅವ್ರಿಗೂ ನಿಮ್ಗೂ ಎಷ್ಟು ಸಂಬಂಧ ಇದೆಯೋ ನನಗೂ ಸೌಜನ್ಯಂಗೂ ಅಷ್ಟೇ ಸಂಬಂಧ. ನೀವು ಸೌಜನ್ಯ ಅನ್ನೋ ಹುಡುಗಿನ ಇಷ್ಟನೇ ಪಡ್ತಿರ್ಲಿಲ್ವಾ? ಸೌಜನ್ಯ ನನ್ನ ಇಷ್ಟಪಡ್ತಿದ್ಲು, ಆದ್ರೆ ನಾನು ಅವಳನ್ನ ಇಷ್ಟಪಡ್ತಿರ್ಲಿಲ್ಲ ಸರ್. ನೀವು ರಿಜೆಕ್ಟ್ ಮಾಡಿದ್ರಿ ಅಂತ ಅವಳು ಸೂಸೈಡ್ ಮಾಡ್ಕೊಳ್ಳು ಅಂತ ಕೇಳ್ಪಟ್ಟಿದ್ದೀನಿ ನಾನು. ಸುಳ್ಳು, ಅವಳು ನನ್ನ ಲವ್ ಮಾಡ್ತಿದ್ದ ವಿಷಯ ನಂಗೆ ಗೊತ್ತೇ ಇರಲಿಲ್ಲ ಸರ್. ಹಾಗಾದ್ರೆ ನೆನ್ನೆ ನಾನು ಸೌಜನ್ಯನ ಬಗ್ಗೆ ಕೇಳ್ತಿದ್ದಾಗ ಯಾಕೆ ಗಾಬರಿಯಿಂದ ಇದ್ದೋದ್ರಿ? ನಾನು ನಿಮ್ಮ ಎದುರುಗಡೆ ಕೂತಿದ್ದೆ, ನೀವ್ಯಾಕೋ ಊಟನೇ ಮಾಡ್ತಿರ್ಲಿಲ್ಲ. ನಿಮ್ಮ ಮನೆಗೆ ಬಂದು ನಿಮ್ಗೆ ಯಾಕೆ ಮುಜುಗರ ಉಂಟು ಮಾಡಬೇಕು ಅಂತ ಎದ್ದು ಹೋದೆ ಅಷ್ಟೇ. ನಿಮ್ ಡೌಟ್ ಎಲ್ಲ ಕ್ಲಿಯರ್ ಆಯ್ತಾ ಡ್ಯಾಡ್? ಬನ್ನಿ ರಂಜಿತ್. ಸಾಕ್ಷಿ, ಒಂದು ನಿಮಿಷ. ಅವರಿಗೆ ಕುಡಿಯೋದಕ್ಕೆ ಏನಾದರೂ? ಏನು ಬೇಡ ಸರ್, ಥ್ಯಾಂಕ್ ಯು. ಹೇ ರಂಜಿತ್, ನನ್ನ ರೂಮಲ್ಲಿ ನೀನೇನ್ ಮಾಡ್ತಿದ್ದೆ? ನನ್ನ ಲ್ಯಾಪ್ಟಾಪ್ ಚಾರ್ಜರ್ ಕಾಣಿಸ್ತಿರ್ಲಿಲ್ಲ, ನಿನ್ನ ರೂಮಲ್ಲಿ ಇದೆಯಾ ಅಂತ ಚೆಕ್ ಮಾಡ್ತಿದ್ದೆ ಅಷ್ಟೇ. ನಿನ್ ಲ್ಯಾಪ್ಟಾಪ್ ಚಾರ್ಜರ್ ನನ್ನ ರೂಮಲ್ಲಿ ಹೇಗೆ ಬರುತ್ತೆ? ಬೈ ಚಾನ್ಸ್ ಇರ್ಬೋದೇನೋಪ್ಪ ಅಂತ ನೋಡ್ತಿದ್ದೆ. ರಂಜಿತ್, ಇವತ್ತು ಮುಖ್ಯವಾದ ವಿಷಯ ಮಾತಾಡಬೇಕು. ಹೌ ಅಬೌಟ್ ದ ಫ್ಯೂಚರ್ ಪ್ಲಾನ್ ಅಂತ. ಮೊದಲು ಒಂದು ಗ್ಲಾಸ್ ನೀರು ಕೊಡು. ಏನೇನೋ ಅಸಂಬದ್ಧ ಪ್ರಶ್ನೆ ಕೇಳ್ತಾರೆ ನಿಮ್ಮ ತಂದೆ. ಲಿಸ್ನಿಂಗ್ ಡಿವೈಸ್ ಇಟ್ಟಿದ್ದೀನಿ ಅವಳ ರೂಮಲ್ಲಿ. ಏನೇ ಮಾತಾಡಿದ್ರು ರೆಕಾರ್ಡ್ ಆಗಿರುತ್ತೆ, ಅದು ನಮಗೆ ಪ್ರೂಫ್ ಆಗಿರುತ್ತೆ. ಅವಳು ಗೊತ್ತಾಗ್ಬಾರ್ದು. ನೋ ಚಾನ್ಸ್ ಡ್ಯಾಡ್. ಏನ್ ಸಾಕ್ಷಿ, ಇವಾಗ ನನಗೆ ಹೇಳೋದನ್ನು ಕೇಳಿದ್ರೆ ನಿನ್ನ ಮನಸ್ಸಿಗೆ ನೋವಾಗ್ಬೋದು, ಆದರೂ ಹೇಳ್ತೀನಿ. ನಮ್ಮ ಮನೆಯಲ್ಲಿ ನನಗೆ ಬೇರೆ ಹುಡುಗಿನ ನೋಡಿದ್ದಾರೆ ಸಾಕ್ಷಿ. ಹೌದಾ ರಂಜಿತ್? ಹಾಗಾದ್ರೆ ನನ್ ಗತಿ ಏನು ರಂಜಿತ್?
ಏನೂ ಮಾಡೋಕ್ಕಾಗಲ್ಲ ಸಾಕ್ಷಿ. ಪೇರೆಂಟ್ಸ್ನ ಎದುರು ಹಾಕ್ಕೊಂಡು ಮದುವೆ ಆದರೆ ಯಾರಿಗೂ ಸುಖ ಇಲ್ಲ ಅನ್ನಿಸ್ತಿದೆ. ಅದಕ್ಕೆ ನಾವಿಬ್ಬರೂ ಬೇರೆ ಬೇರೆಯವ್ರನ್ನ ಮದುವೆ ಆದರೆ ನಮ್ಮ ಮನೆಯವರು ನಿಮ್ಮ ಮನೆಯವರು ಎಲ್ಲರೂ ಸುಖವಾಗಿರ್ತಾರೆ. ಪ್ಲೀಸ್ ಒಪ್ಕೋ ಸಾಕ್ಷಿ. ಹೌದು ರಂಜಿತ್, ನೀವು ನಿರ್ಧಾರ ತಗೊಂಡಿದ್ದೀರಾ ಅಂದರೆ ಅದು ಸರಿಯಾಗೇ ಇರುತ್ತೆ. ನಾನು ಇದಕ್ಕೆ ತಲೆ ಬಾಗ್ತೀನಿ. ನಾನು ಹೇಗಾದರೂ ಮಾಡಿ ನಿಮ್ಮನ್ನು ಮರೆಯೋದಕ್ಕೆ ಪ್ರಯತ್ನ ಮಾಡ್ತೀನಿ.